ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಕೆಸರೇರ್ಚಾಟ ಶುರುವಾಗಿದೆ. ಕಲಬುರಗಿಯ ಅಶೋಕ ಡೆವಲಪರ್ಸ್ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಈಗಾಗಲೇ ಅಶೋಕ ಡೆವಲಪರ್ ಹಾಗೂ ಏನು ಅಧ್ಯಕ್ಷರಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರ ಇಬ್ಬರ ನಡುವೆ ಈಗಾಗಲೇ ಕೆಸರೇರ್ಚಾಟ ಶುರುವಾಗಿದೆ. ಈ ಒಂದು ಸಂಘದ ಚುನಾವಣೆ 2026, 27ರಿಂದ 2030, 31ರ ಅವಧಿಗೆ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ಮಾರ್ಚ್ 22ರಂದು ಚುನಾವಣೆ ನಡೆಯಲಿದೆ. ಈ ಚುನಾವಣೆ ಹೊತ್ತಲ್ಲೇ ಅಶೋಕ ಡೆವಲಪರ್ಸ್ ಅವರಿಂದ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ನಾಗಪ್ಪ ಹೊನ್ನಳ್ಳಿ ಅವರ ಮೇಲೆ ಒಂದು ಗಂಭೀರವಾದ ಆರೋಪ ಹಿಂದಿನ ಒಂದು ಸುದ್ದಿಗೋಷ್ಠಿಯೆಲ್ಲ ಮಾಡಿದರು. ಇಂದು ಈ ಚುನಾವಣೆಯ ಸುದ್ದಿಗೋಷ್ಠಿ ಮತ್ತು ಈ ಒಂದು ಸಮಸ್ಯೆ ಏನಿದೆ, ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರು ನಿವೇಶನವನ್ನು ಹಂಚಿಕೆ ಮಾಡ್ತಾ ಇಲ್ಲ, ಅಶೋಕ ಡೆವಲಪರನ್ನು ಕಿತ್ತಾಕಿದ್ದಾರೆ ಅನ್ನೋ ಒಂದು ಮಾತನ್ನು ಕೇಳಿಬಂದಿತ್ತು. ಅದಕ್ಕೆ ಪ್ರತಿಕ್ರಿಯೆಯನ್ನು ಇಂದಿನ ಸುದ್ದಿಗೋಷ್ಠಿಯಲ್ಲೇ ನೀಡಿದ್ದಾರೆ. ಹಾಗಾದರೆ ಈ ಒಂದು ಅಶೋಕ ಡೆವಲಪರ್ಸ್ ಅವರ ಕುರಿತಾದಂತಹ ಮಾಹಿತಿ ಏನು ಹೇಳಿದ್ದಾರೆ, ಸಂಪೂರ್ಣವಾದ ವಿವರ ಇಲ್ಲಿದೆ ನೋಡಿ. ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಂಘದಲ್ಲಿ 11,000ಕ್ಕಿಂತ ಹೆಚ್ಚು ಸದಸ್ಯರು ಹೊಂದಿದ್ದು ನಮ್ಮ ಪ್ಯಾನೆಲ್ಗೆ ಬೆಂಬಲ ನೀಡಬೇಕು. ಈ ಚುನಾವಣೆ 17 ನಿರ್ದೇಶಕರ ಆಯ್ಕೆಯಾಗಿ ಚುನಾವಣೆ ನಡೆಯುತ್ತಿದೆ. ನಾನು ಹಿಂದೆ ಈ ನಿವೇಶನ ಹಂಚಿಕೆ ಮಾಡಿದ್ದು ಸಂಘದ ಕಚೇರಿಯ ಮರು ನಿರ್ಮಾಣ ಹಾಗೂ ಸಂಘದ ನೌಕರರಿಗೆ ನಿವೇಶನ ಹಂಚಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ಚುನಾವಣೆ ಮಾರ್ಚ್ 22ರಂದು ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತಿತ ಹೊಸ RTO ಕಚೇರಿಯ ಹತ್ತಿರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ನಡೆಯಲಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಅರುಣ್ ಕುಮಾರ್ ಪಾಟೀಲ್, ಈರಣ್ಣ, ಗಣೇಶ್ ಬಾಳಪ್ಪ, ರಿಯಾಜ್ ಮೊಹಮ್ಮದ್ ಸೈಯದ್, SP ಸುಳ್ಳದ್ ಸೇರಿದಂತೆ ಅನೇಕರು ಹಾಜರಿದ್ದರು. 2025-26ರಿಂದ 2030-31ರ 5 ವರ್ಷಗಳ ಅವಧಿಗಾಗಿ ಇದೇ ತಿಂಗಳ 22/3/2026ರಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಲಬುರಗಿ ನಗರದಲ್ಲಿರುವ ಸೇಡಂ ರಸ್ತೆಗೆ ರಿಂಗ್ ರೋಡ್ ಹತ್ತಿರದಲ್ಲಿರುವ ಡಿಗ್ರಿ ಕಾಲೇಜ್, ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಮತದಾನ ಕೇಂದ್ರ ಸ್ಥಾಪಿಸಲಾಗಿದೆ. ಈ ಒಂದು 22/3/2026 ಜರುಗಲಿರುವ ಚುನಾವಣೆ ಮತದಾನ ಯಾಚನೆಗಾಗಿ ನಾವೆಲ್ಲ ಈಗಾಗಲೇ ಹಲವು ಇಲಾಖೆಗಳಲ್ಲಿ ಹಲವು ಸಂಘಟನೆಗಳ ಮೂಲಕ ಎಲ್ಲರನ್ನೂ ಭೇಟಿಯಾಗಿ ಮತ್ತು ಅವರ ವಿಶ್ವಾಸದಿಂದೊಂದಿಗೆ ಏನು ನಮ್ಮ ಒಂದು ಪೆನಲಿನ ಏನು ಉದ್ದೇಶವ ಕಳೆದ 14 ವರ್ಷಗಳಿಂದ ನಾವು ಏನು ಮಾಡಿದ್ದೆವು, ಮುಂದೆ ನಾವು ಏನು ಮಾಡಬೇಕೆಂಬುದರ ಬಗ್ಗೆ ಈ ಮಾಧ್ಯಮದ ಸ್ನೇಹಿತರಿಗೆ ನಾವು ಇವತ್ತು ಸುದ್ದಿಗೋಷ್ಠಿಗೆ ಕರೆದಿದ್ದೇವೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮೀಡಿಯಾ ಗಣ್ಯಮಾನ್ಯರೇ, ನನ್ನ ಪೆನಲಿನ ಎಲ್ಲ ಅಭ್ಯರ್ಥಿಗಳೇ ಮತ್ತು ನನ್ನ ಬೆಂಬಲಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಸಂಘಟನೆ ಮುಖಂಡರುಗಳೇ, ಈ ನಾವೆಲ್ಲ ಕಳೆದ 14 ವರ್ಷಗಳಿಂದ ಈ ಸಂಘದ ಆಡಳಿತ ನಡೆಸ್ತಾ ಇದ್ದೇವೆ. ಈ ಸಂಘದಲ್ಲಿ 11,634 ಜನ ಸದಸ್ಯರು ಹೊಂದಿದ್ದು ಸುಮಾರು 65 ವರ್ಷಗಳಿಂದ 11,634 ಸದಸ್ಯರು ಹೊಂದಿದ್ದು ಈ ಒಂದು ಸಂಘದಲ್ಲಿ ಹಲವಾರು ಬಡಾವಣೆಗಳು ಈಗಾಗಲೇ ಅಭಿವೃದ್ಧಿಪಡಿಸಿ ಸರ್ಕಾರಿ ನೌಕರರಿಗೆ ಅಂದರೆ ಅರ್ಥಾತ್ ಸಂಘದ ಸದಸ್ಯರಿಗೆ ಹಂಚಲಾಗಿದೆ. ಈ ಕಳೆದ ನನ್ನ ಒಂದು 14 ವರ್ಷಗಳ ಅವಧಿಯಿಂದ 2012ರಲ್ಲಿ ಸಂಘದ ನಿವೇಶನರಹಿತ ಸದಸ್ಯರಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳು ಹಂಚಬೇಕನ್ನುವ ಒಂದು ಸದುದ್ದೇಶದಿಂದ ಒಂದು ಸಂಘದ ಅಭಿವೃದ್ಧಿಗಾಗಿ 11/4/2012ರಂದು ಕುಸ್ನೂರು ಗ್ರಾಮದ ಸರ್ವೆ ನಂಬರ್ 181/1 ಮತ್ತು 181/3ರಲ್ಲಿ ಇಬ್ಬರು ಭೂಮಾಲೀಕರಿಂದ 25 ಎಕರೆ 30 ಗುಂಟೆ ಜಮೀನು ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿ ಮಾಡಿ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸರ್ಕಾರದಿಂದ, ಅದು ಅಗ್ರಿಕಲ್ಚರ್ ಝೋನ್ದಲ್ಲಿರೋದರಿಂದ ನಾವು ಸರ್ಕಾರದಿಂದ ಮಂಜೂರಾತಿ ಪಡೆದುಕೊಂಡು ಬಂದಿದ್ದೇವೆ. ಇಲ್ಲಿ ಯಾರ್ದು ಏನದಂದ್ರೆ ನಾನು ಮಾಡೀನಿ ನೀನು ಮಾಡಿ ನನ್ನ ಪ್ರಶ್ನೆಯೇ ಇಲ್ಲ. ಆ ಒಡಂಬಡಿಕೆ ಏನಿತ್ತು 2012ರಲ್ಲಿ, ಆ ಒಡಂಬಡಿಕೆ ಪ್ರಕಾರ ಕೆಲಸ ಕಾರ್ಯಗಳು ನಿರ್ವಹಣೆ ಮಾಡದೇ ಇರೋದರಿಂದ ನಾವು 2014ಕ್ಕೆ ಏನಂದ್ರೆ ಇಲ್ಲಿಂದ ಮಾನ್ಯ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ ಕಲಬುರಗಿಯವರಿಂದ ಕಡತ ರವಾನೆ ಮಾಡಿಕೊಂಡು
ಸರ್ಕಾರದಿಂದ ನಾವು ಮಂಜೂರಾತಿ ಪಡೆದೆವು. ಈ ಸರ್ಕಾರದಿಂದ ನಾವು ಮಂಜೂರಾತಿ ಪಡೆಯುವ ಸಂದರ್ಭದಲ್ಲಿ ಈ ಜಿಲ್ಲೆಯ ಮತ್ತು ರಾಜ್ಯ ಕಂಡಂಥ ಅತ್ಯಂತ ಶೋಷಿತ ಜನರ ಧ್ವನಿಯಾಗಿರುವ ಬಡ ಬಂಧುಗಳ ಧ್ವನಿಯಾಗಿರುವ ಸನ್ಮಾನ್ಯ DJ ಸಾಗರ್ ಅವರ ಜೊತೆಗೆ ಸನ್ಮಾನ್ಯ ಧರ್ಮ್ ಸಿಂಗ್ ಅವರ ಸಹಕಾರದೊಂದಿಗೆ ಆಗಿನ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರಕೆ ಅವರನ್ನು ಕಂಡು ಆ ಸರ್ಕಾರದಿಂದ 25 ಎಕರೆ 30 ಗುಂಟೆ ಜಮೀನನ್ನು ವಸತಿ ವಲಯಕ್ಕೆ ಭೂ ಉಪಯೋಗ ಬದಲಾವಣೆಗಾಗಿ ಕೃಷಿ ವಲಯದಿಂದ ವಸತಿ ವಲಯಕ್ಕೆ ನಾವು ಮಂಜೂರಾತಿ ನಾವು ಪಡೆದುಕೊಂಡಿದ್ದೆವು. ನಾವೆಲ್ಲ ಆಡಳಿತ ಮಂಡಳಿಯವರು ಹೋಗಿದ್ದೆವು. ನಾನು ಈಗಾಗಲೇ 3 ಜನರ ಹೆಸರನ್ನು ಹೇಳ್ತಾ ಇದ್ದೇನೆ. ಸೊ ಅಲ್ಲಿ ಆ ಸರ್ಕಾರದಿಂದ ಅನುಮೋದನೆ ಪಡೆದ ನಂತರ 2ನೇ ಹಂತದ ಕೆಲಸ ನಾವೇನು ಮಾಡಿದೆವು, ಅಗ್ರಿಕಲ್ಚರ್ ಜಮೀನು ಕೃಷಿಯೇತರ ಜಮೀನೆಂದು ಪರಿವರ್ತನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯವರಿಂದ ಅನುಮೋದನೆ ಪಡೆದುಕೊಂಡಿದ್ದೆವು 2016-17ರಲ್ಲಿ. ಸೊ 25 ಎಕರೆ 30 ಗುಂಟೆ ಕೃಷಿ ಜಮೀನು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಅನುಮೋದನೆ ಪಡೆದ ನಂತರ 3ನೇ ಹಂತದಲ್ಲಿ ಅದನ್ನು ಲೇಔಟ್ ತಯಾರಿಸಿಕೊಂಡು ಮಾನ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಕಲಬುರಗಿರವರಿಗೆ ಸಲ್ಲಿಸಿದೆವು ಸಂಘದಲ್ಲಿ. ಆ ಪತ್ರ ಸಂಖ್ಯೆ ನಾವೆಲ್ಲ ಕೊಟ್ಟಿಲ್ಲ ನಾವು ಈಗಾಗಲೇ ತಮ್ಮ ಕೈಯಲ್ಲಿ ಅನ್ನೋದನ್ನು ನಮ್ಮ ಸಂಘದ ವರದಿ ತಮ್ಮ ಕೊಟ್ಟಿದ್ದೇವೆ. ನಾವು ಮಾನ್ಯ ಆಯುಕ್ತರು ಒಂದು ಎಂಡಸ್ಮೆಂಟ್ ಕೊಟ್ಟು ನಮ್ಮ ಸಂಘಕ್ಕೆ ಒಂದು ಪತ್ರ ನೀಡಿದರು. 10 ಎಕರೆ ಮೇಲ್ಪಟ್ಟಿರ್ತಕ್ಕಂಥ ಜಮೀನು ಲೇಔಟ್ ಅಪ್ರೂವಲ್ ಕೊಡಬೇಕಾಯ್ತಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬೆಂಗಳೂರವರಿಂದ NOC ಪಡಿಬೇಕಾಗ್ತದೆ ಅಂಥೇಳಿ ಒಂದು ಲೆಟರ್ ನೀಡಿದಾಗ ಸಂಘಕ್ಕೆ ನಾವು ಅದನ್ನು ಮುಂದಿಟ್ಕೊಂಡು ಈ 3ನೇ ಹಂತದ ಕೆಲಸ ಕಾರ್ಯಗಳು ಯಾರ ಮುಖಾಂತರ ನಾವು ಮಾಡಿಸ್ಕೊಂಡೇವು ಅಂದ್ರೆ ಈ ಕಳೆದ ಅವಧಿಯಲ್ಲಿ ಏನಂದ್ರೆ ಈಶಾನ್ಯ ಮತಕ್ಷೇತ್ರದ ಶಿಕ್ಷಕರ MLC ಆಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಶರಣಪ್ಪ ಮಟ್ರೂರ ಮುಖಾಂತರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಫೈಲ್ ಕ್ಲಿಯರ್ ಮಾಡಿದೆವು. ಅದನ್ನು ಸಂಘದ ನಿರ್ದೇಶಕರಾಗಿ ನಮ್ಮ ಸಿದ್ದಣ್ಣ ಪೂಜಾರಿಯವರು ಮತ್ತು ವಿಶ್ವನಾಥ್ ಕಟ್ಟಿಮನಿಯವರು ಆಕೆ ಇದನ್ನು ನಾನು ನನಗೋಸ್ಕರ ಪ್ರಕಟ ಮಾಡಿದ್ದಲ್ಲ. ಸಂಘದ ಸದಸ್ಯರಿರ್ತಕ್ಕಂಥ ಸರ್ವ ಸದಸ್ಯರಿಗೂ ಈ ಬಡಾವಣೆಯಲ್ಲಿರ್ತಕ್ಕಂಥ ಏನು ನಿವೇಶನ ಬಯಸಿ 30-40, 30-50, 40-60 ನಿವೇಶನಗಳಿಗೆ ಏನೋ ಅಮೌಂಟ್ ನೀವು ಕಟ್ಟಿದ್ದೀರಿ, ಈ ಸಂಘದಲ್ಲಿ ಏನು ನಡೀತಾ ಇದೆ, ಏನು ನಾವು ಮಾಡಿದೆವು, ಪ್ರತಿಯೊಂದು ವಿಷಯಗಳು ನಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಸಹಕಾರ ಮಾಡಿದ್ರು, ನಿಮ್ಮ ಲ್ಯಾಂಡ್ ಓನರ್ಲಿಂದ ಮತ್ತು ಡೆವಲಪರ್ಲಿಂದ ನಮ್ಮ ಸಂಘಕ್ಕೆ ಏನು ಅಡೆತಡೆ ಮತ್ತು ತೊಂದರೆ ಸಮಸ್ಯೆಗಳು ಉಂಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಇವತ್ತು ನಾವು 52ನೇ ಬುಕ್ಲೆಟ್ದಲ್ಲಿ ತೋರಿಸ್ತಾ ಇಲ್ಲ. 42, 43, 44, 45, 46, 47, 48, 49, 50, 51, 52 ಈ ಎಲ್ಲ ಬುಕ್ಲೆಟ್ಗಳಲ್ಲಿ ಸವಿಸ್ತಾರವಾಗಿ ನಾವು ವರದಿ ಮಂಡನೆ ಮಾಡಿದೆವು. ಈಗ ಒಂದು ಕಡೆ ನಮಗೆ ಸದಸ್ಯರು ಅಮೌಂಟ್ ಕಡೆ ಇರ್ತಕ್ಕಂಥ ನಮ್ಮ ಗೌರವ ಸದಸ್ಯರು ನೀವು ಅಭಿವೃದ್ಧಿ ಪಡಿಸ್ರಿ, ನಮಗೆ ನಿವೇಶನ ಹಂಚಿರ್ಕೊಂಡು ಒಂದು ಕಡೆ ಒತ್ತಡ ಇದೆಯಂತೂ ಸತ್ಯವಾದಂಥ ವಿಷಯ. ಇನ್ನೊಂದು ಕಡೆ ಇರ್ತಕ್ಕಂಥ ಸತ್ಯ ನಾವು ತಿಳ್ಕೊಬೇಕಲ್ಲ, ಸದಸ್ಯರ ಗಮನಕ್ಕೆ ಬರಬೇಕಲ್ಲ. ಸೊ ಅದನ್ನು ಏನು ಲ್ಯಾಂಡ್ ಓನರ್ ನಾವು ಕೊಟ್ಟಿದ್ದೆವು, ಆ ಲ್ಯಾಂಡ್ ಓನರು ಏನು ಡೆವಲಪ್ಮೆಂಟ್ ಯಾರು ಮಾಡಬೇಕಂದ್ರೆ ಲ್ಯಾಂಡ್ ಓನರೇ ಮಾಡಬೇಕು. ಯಾರು ಮುಖಾಂತರ ಮಾಡಿಸ್ತಾರೆ ಅನ್ನೋದು ಅಲ್ಲಿ ಅಗ್ರಿಮೆಂಟದಲ್ಲಿ ಅಶೋಕ ಹೊನ್ನಳ್ಳಿ ಅಂತಕೊಂಡು ಎಂಟ್ರಿ ಇದೆ. ಅಲ್ಲಿ ಲ್ಯಾಂಡ್ ಓನರ್ ಹೇಳ್ಕೊಂಡ್ರೆ ನಾವು ಹೇಳ್ಕೊಂಡಿಲ್ಲ, ನಾವು ನೇಮಕ ಮಾಡ್ಕೊಂಡಿಲ್ಲ, ನಾವು ಪ್ರತ್ಯೇಕವಾದಂಥ ಯಾವುದೇ ಅಗ್ರಿಮೆಂಟು ಅಶೋಕ್ ಅವರಿಗೆ ನಾವು ಕೊಟ್ಟಿಲ್ಲ. ನಮಗೆ ಅವರಿಗೆ ನೇರವಾಗಿ ಸಂಬಂಧ ಮಧ್ಯೆ ಅವ್ರ ಮಧ್ಯೆ ಯಾವುದೂ ಒಪ್ಪಂದಿಲ್ಲ, ಅಗ್ರಿಮೆಂಟ್ಗಳಿಲ್ಲ. ನಮಗೇನಿದ್ದೂ ಲ್ಯಾಂಡ್ ಓನರ್ ಜೊತೆಗೆ ನಮ್ಮ ಅಗ್ರಿಮೆಂಟ್ ಇದೆ. ಲ್ಯಾಂಡ್ ಓನರ್ ಏನು ಹೇಳ್ತಾರೆ ಅದರಲ್ಲಿ ನಾವು ಇಂಥವ್ರ ಮುಖಾಂತರ ಅಶೋಕ ಡೆವಲಪರ್ ಮುಖಾಂತರ ನಾವು ಕೆಲಸ ಮಾಡಿಸ್ತೇವೆ ಅಂತ ಹೇಳಿದ್ರು. ಸೊ ಇದನ್ನು ನಾವು ಲ್ಯಾಂಡ್ ಓನರ್ಗೆ ಹೇಳಿದ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿರಿ ಅಂತ ತಗೊಂಡು ಅವರು ದುಡ್ಡು ಕೊಡ್ರಿ ಅಡ್ವಾನ್ಸ್ ಕೊಡ್ರಿ ಅಂತ ತಗೊಂಡು ಎಷ್ಟು ದುಡ್ಡು ಅಂದ್ರೆ 1 ಕೋಟಿ 2 ಕೋಟಿ ಡಿಮ್ಯಾಂಡ್. ಇದು ಒಂದನೇ ಪ್ರಶ್ನೆ. ಇದನ್ನು ನಮಗೆ 2000 ಕಾನೂನು ಪ್ರಕಾರ ನಿಯಮಾನುಸಾರ ವಾಟರ್ ಬೋರ್ಡ್ದು ಎಸ್ಟಿಮೇಟ್ ಸ್ಯಾಂಕ್ಷನ್ ತೊಗೊಂಡಿದ್ದು 2021ರಲ್ಲಿ 2012ರಿಂದ 2021 ತನಕ ಕ್ರಮಬದ್ಧವಾಗಿ ನಿಯಮಾನುಸಾರ ಟೆಕ್ನಿಕಲಿ ಕೆಲಸ ಮಾಡಿಕೊಂಡು ಫೈಲ್ ಕ್ಲಿಯರ್ ಮಾಡಿಕೊಡ್ತೇವೆ. 2021ರಿಂದ ಈ ಕಡೆ 4 ವರ್ಷದಲ್ಲಿ ಈ ಲ್ಯಾಂಡ್ ಓನರು ಮತ್ತು ಡೆವಲಪರ್ ಮಧ್ಯೆ ಮತ್ತು ಆಡಳಿತ ಮಂಡಳಿ ಮಧ್ಯೆ ಚರ್ಚೆ ಮತ್ತು ಮಾಡಲಾಗಿ ಹಲವಾರು ಸಲ ನಾವು ಅವ್ರಿಗೆ ಭೇಟಿಯಾಗಿ ನೀವು ಕಾಮಗಾರಿ ಪ್ರಾರಂಭ ಮಾಡಿರಿ, ಅಡ್ವಾನ್ಸ್ ನಾವು ಯಾವುದೇ ಕಾಲಕ್ಕೆ ಕೊಡಲ್ಲ ಅಂತ ತಗೊಂಡು ನಾವು ಸ್ಪಷ್ಟೀಕರಣ ಮಾಡಿದೆವು.
ಅದೆಲ್ಲ ಇಲ್ಲಿ ಬೋಕ್ರಾಳದಲ್ಲಿ ಪ್ರಕಟ ಮಾಡಿದೆವು. ಇನ್ನು ಅವರು ನೀವು ಸರ್ಕಾರಕ್ಕಿಂತಲೂ ದೊಡ್ಡವರಲ್ಲ, ನೀವು ಅಡ್ವಾನ್ಸ್ ಕೊಡಲೇಬೇಕು, ನೀವು ದುಡ್ಡು ಕೊಟ್ಟು ನೋಡ್ರಿ ನಾ ಕೆಲಸ ಮಾಡ್ತೀನಿ ಅಂತ ತಗೊಂಡು ಹೇಳಿದ್ರು ಅವರು. ಇರ್ತಕ್ಕಂಥ ಇಲ್ಲ ಬರ್ತೀನಿ, ಅದೇ ಬರ್ತೀನಿ ಸರ್. ನೀವು ಅಗ್ರಿಮೆಂಟ್ ಓದ್ಕೊಂಡ್ರಿ ಅಂದ್ರೆ ಬರ್ತೀನಿ, ಹಾಂ ಕೊಡ್ತೇನೆ. ಕೊಡಿ ಇತ್ತು. ಈಗ ನೀವು ಲ್ಯಾಂಡ್ ಓನರ್ದು ಓದ್ಕೋರಿ. ಈಗ ಇದು ನಾ ಹೇಳ್ತೀನಿ ಸರ್, ಇಲ್ಲಿ ನೇರವಾಗಿ ನಾವು ಡೆವಲಪರ್ ನೇಮಿಸ್ಕೊಂಬೋದಿಲ್ಲ. ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್. ಹಾಂ ನಾ ಹೇಳ್ತೀನಿ, ಅದನ್ನೇ ಗೊತ್ತಾಗಬೇಕಲ್ಲ, ಅದನ್ನೇ ಗೊತ್ತಾಗಬೇಕಲ್ಲ. ನೀವು ಕೇಳಿ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ಸರ್. ನೀವು ಕೇಳಿ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ. ಈಗ ಸರ್ 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 ನಾನು ಅದೇ ಹೇಳ್ತೀನಿ ಸ್ಪಷ್ಟವಾಗಿ, ನೀವು ಮಾತಾಡಲಿಕ್ಕೆ ಬಿಡಲಿಕ್ಕಿಲ್ಲ ಸರ್. ಈಗ ಸರ್ ಸಹಕಾರದ ನಿಯಮದ ಅಡಿಯಲ್ಲಿ ನಾವೇನು ಸರ್ ಕೇಳಿ ನಾನು ಈಗ ಏನೇ ಮಾಡಿಸ್ಕೊಡ್ಬೇಕು, ಚೇಂಜ್ ಆಫ್ ಲ್ಯಾಂಡ್ ಮಾಡಿಸ್ಕೊಡ್ಬೇಕು, ಡೆವಲಪ್ ಮಾಡಿಸ್ಕೊಡ್ಬೇಕು. ಯಾರ ಜೊತೆಗೆ ಒಪ್ಪಂದದ ಲ್ಯಾಂಡ್ ಓನರ್ ಜೊತೆಗೆ ಒಪ್ಪಂದದ, ನಮಗೆ ಅಶೋಕ್ ಓನರಿಗೆ ಸಂಬಂಧ ಇಲ್ಲ ಸರ್. ಅಗ್ರಿಮೆಂಟ್ ಹೋದ ಸರ್, ನೀವು ಅಗ್ರಿಮೆಂಟ್ ಕೊಡ್ತೇನೆ. ಇಲ್ಲಿ ಕೊಡ್ರಿ, ಹೇಗೆ ಒಬ್ಬರು ಅವ್ರಿಗೆ ಕೊಡ್ರಿ ಸರ್, ಕೊಡ್ರಿ ಸರ್ ಹೇಳ್ತಾರೆ. ನಮ್ಮ ಅಗ್ರಿಮೆಂಟ್ ಏನದ ಸರ್, ನಮ್ಮ ಅಗ್ರಿಮೆಂಟ್ ಏನದ ಲ್ಯಾಂಡ್ ಓನರ್ ಸರ್.